ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ನನ್ನ ವಾರ್ಡ್ರೋಬ್ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಇನ್ಯಾಕೆ ತಡ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಬೆಡ್ರೂಮಲ್ಲೇ ನಾವು ವಾರ್ಡ್ರೋಬ್ನ ಇಟ್ಕೊಂಡಿದ್ದೀವಿ. ಸೊ ಇದು ಬಂದುಬಿಟ್ಟು ಬೆಡ್ರೂಮ್ ಈ ರೀತಿಯಾಗಿದೆ. ಇಲ್ಲಿ ಒಂದು ರ್ಯಾಕ್ ಇತ್ತು, ಅಲ್ಲೇ ನಾವು ಇಲ್ಲೊಂದು ರ್ಯಾಕ್ ಇತ್ತು, ನಾವು ಬೆಡ್ರೂಮಲ್ಲಿ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಡೈಲಿ ವೇರ್. ಹಾಗೆ ಎಕ್ಸ್ಟ್ರಾ ಆಗಿರೋ ಕೆಲವೊಂದು ವಸ್ತುಗಳನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಬೆಡ್ಶೀಟ್ ಆಗಿರ್ಬೋದು, ಟವಲ್ಸ್ ಆಗಿರ್ಬೋದು, ಹಾಗೆ ಡೈಲಿ ವೇರ್ ಮಾಡುವಂತಹ ನೈಟಿಗಳನ್ನು, ಟಾಪ್ಸ್ಗಳನ್ನು, ಹಾಗೆ ಶರ್ಟ್ಗಳನ್ನು, ಪ್ಯಾಂಟ್ಗಳನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಇದನ್ನ ನಾನು ಡೈಲಿ ವೇರ್ಗೆ ಯೂಸ್ ಮಾಡ್ತೀನಿ, ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದೀನಿ. ಮಾಸ್ಕ್ ಇಲ್ಲಿ ಅಗತ್ಯ ಇಲ್ಲ, ಇಲ್ಲಿ ಯಾರೂ ಹಾಕ್ತಾ ಇಲ್ಲ. ಸೊ ಹಾಗೆ ಇಲ್ಲಿ ನನ್ನ ಗಂಡನ ಶೇವಿಂಗ್ ಟ್ರಿಮ್ಮರ್ನ ಇಟ್ಟಿದ್ದೀನಿ. ಸೊ ಇದು ಬಂದುಬಿಟ್ಟು ನಾನು ನನ್ನ ಗಂಡನಿಗೆ ಕೊಟ್ಟ ಗಿಫ್ಟು ಆ್ಯನಿವರ್ಸರಿಗೆ. ಮಿರರ್ ಹಾಗೆ ಒಳಗಡೆ ಫ್ರೇಮ್ ಕೂಡ ಇದೆ. ಲೈಟ್ ಆದರೆ ಈ ರೀತಿಯಾಗಿ ಕಾಣಿಸುತ್ತೆ ಒಳಗಡೆ ಇರೋ ಫೋಟೋ. ಹಾಗೆ ಇಲ್ಲಿ ಒಂದು ಬಾಕ್ಸಲ್ಲಿ ನನ್ನ ಗಂಡ ಕ್ಯಾಜುನಟ್ಸ್ ಹಾಗೆ ಸ್ನ್ಯಾಕ್ಸ್ನ ಇಟ್ಕೊಂಡಿದ್ದಾರೆ. ಅವರು ರಾತ್ರಿ 12 ಗಂಟೆ ನಂತರ ಊಟ ಆದಮೇಲೆಲ್ಲ ಎಚ್ಚರಿಕೆ ಆದರೆ ಈ ರೀತಿ ಸ್ನ್ಯಾಕ್ಸ್ನೆಲ್ಲ ತಿಂತಾರೆ. ಹಾಗೆ ಅಲ್ಲೊಂದು ಬ್ಯಾಗ್ ಹಾಗೆ ಮೇಕಪ್ ಕಿಟ್ಸ್ನ ಅಲ್ಲೇ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ವಾರ್ಡ್ರೋಬ್. ಸೊ ಬೆಡ್ರೂಮಲ್ಲೇ ವಾರ್ಡ್ರೋಬ್ನ ಇಟ್ಕೊಂಡಿದ್ದೀವಿ. ಈಗ ಮನೇಲೇ ಇರೋದ್ರಿಂದ ನೀಟಾಗಿದೆ, ಕೆಲಸಕ್ಕೆ ಹೋಗ್ತಾ ಇದ್ದರೆ ನೋಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ನಾನು ಒಂದು ವಾಚನ್ನು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿದೆ. ಇಲ್ಲಿ ಬ್ಯಾಂಗಲ್ಸ್ನ ಹ್ಯಾಂಗ್ ಮಾಡಿದ್ದೀನಿ. ಹಾಗೆ ಬೆಲ್ಟ್ಸ್ ಹಾಗೆ ಮಾಸ್ಕ್ನ ಒಂದು ಇಲ್ಲಿಟ್ಟಿದ್ದೀನಿ. ಮೇಲ್ಗಡೆ ಬಂದರೆ ನನ್ನ ದುಪ್ಪಟ್ಟಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಲಾಂಗ್ ಗೌನ್ಸ್ನ ಇಟ್ಟಿದ್ದೀನಿ. ಚೂಡಿದಾರ್ಸ್ ಹಾಗೆ ಪಾರ್ಟಿ ವೇರ್ಸ್ನ ಅಲ್ಲೇ ಇಟ್ಟಿದ್ದೀನಿ. ಇದು ಡ್ರೆಸ್ಸಲ್ಲಿ ಬಂದಿರೋವಂಥ 2 ಬೆಲ್ಟ್. ಸ್ಯಾರಿಗಳನ್ನು ನಾನು ಹ್ಯಾಂಗ್ ಮಾಡಿಲ್ಲ, ಹೀಗೆ ಮಡಚಿಟ್ಕೊಂಡಿದ್ದೀನಿ. ಸೊ ಕೆಳಗಡೆ ಇರೋ ಪಿಂಕ್ ಸ್ಯಾರಿ ಬಂದುಬಿಟ್ಟು ನನ್ನ ಫ್ರೆಂಡ್ ಮೇಘ ನನಗೆ ಅವ್ರ ಮನೆ ಹೋದಾಗ ಕೊಟ್ಟಿದ್ದು. ಸೊ ಸ್ಯಾರಿ ಕಲೆಕ್ಷನ್ನ ಇನ್ಯಾವತ್ತಾದರೂ ತೋರಿಸ್ತೀನಿ. ಹಾಗೆ ಸೈಡಲ್ಲಿ ನಾನು ಪ್ಯಾಂಟ್ಸ್ಗಳನ್ನು, ಲೆಗ್ಗಿನ್ಸ್ ಹಾಗೆ ಪಟೇಲ ಪ್ಯಾಂಟ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ. ಇದೆರಡು ಪ್ಯಾಂಟ್ ಕೆಳಗಡೆ ಇರಬೇಕಿತ್ತು, ಮೇಲೆ ಬಂದು ನಿಂತಿದೆ ಅದನ್ನ ಕೆಳಗೆ ಇಟ್ಕೊಳ್ತೀನಿ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ವಾರ್ಡ್ರೋಬ್. ಇದು ಒಂದು ಡ್ರವರ್ ಕೊಟ್ಟಿದ್ದಾರೆ, ಅಲ್ಲಿ ನಾನು ಪರ್ಸ್ನ ಹಾಗೆ ಕೆಲವೊಂದು ಫೈಲ್ಸ್ನ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಬಂದರೆ ಹೊರಗಡೆ ಹಾಕ್ಕೊಂಡು ಹೋಗಲಿಕ್ಕೆ, ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಎಲ್ಲಾದರೂ ಹೋಗ್ತಾ ಇದ್ದರೆ ಸೊ ಅಲ್ಲಿಗೆ ಹಾಕೊಂಡು ಹೋಗಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇದು ನ್ಯೂ ಟಾಪ್ಸ್ ನಂದು, ಸೈಡ್ ಸ್ಟಿಚ್ ಮಾಡಬೇಕು, ಇನ್ನೂ ಮಾಡೋಕ್ಕೆ ಕೊಟ್ಟಿಲ್ಲ. ಇದು ಬಂದುಬಿಟ್ಟು ಕರ್ಚೀಫ್ಸ್. ಹಾಗೆ ಇಲ್ಲೊಂದು ಬ್ಯಾಗ್ ಕೂಡ ಇಟ್ಟಿದ್ದೀನಿ ನಾನು. ಹಾಗೆ ಅಲ್ಲಿ ನನ್ನ ಇನ್ನರ್ ವೇರ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ದಿನ ಕೆಲಸಕ್ಕೆ ಹೋಗೋದಾದರೆ ಇದು ಈ ರೀತಿ ಕಾಣಿಸಲ್ಲ. ಅಲ್ಲೊಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ನಾನು, ಹೊರಗಡೆ ಹೋಗಲಿಕ್ಕೆ ಬೇಕಾದಾಗ ತೊಗೊಂಡು ಹೋಗ್ತೀನಿ. ನಾವು ನ್ಯಾಚುರಲ್ ಆಗಿ ಮನೇಲಿದ್ದಾಗ ಇದೇ ರೀತಿ ಕಾಣಿಸ್ತೀವಿ. ಸೊ ಲೈಟ್ನ ಕಡಿಮೆ ಮಾಡ್ತಾ ಇದ್ದೀನಿ.
ಈ ರೀತಿಯಾಗಿ ಅಯ್ಯಪ್ಪ. ಕೆಳಗಡೆ ಒಂದು ಡ್ರಾವರ್ ಇದೆ, ಅದರಲ್ಲಿ ನಾನು ಜೀನ್ಸ್ ವೇರ್ ಟಾಪ್ ಹಾಗೆ ಜೀನ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಜೀನ್ಸ್ ಟಾಪ್ ಹಾಗೆ ಜೀನ್ಸ್ ಪ್ಯಾಂಟ್ಗಳನ್ನು ಇಟ್ಕೊಂಡಿದ್ದೀನಿ. ಕೆಲವೊಂದು ಶರ್ಟ್ಗಳೆಲ್ಲ ಇವೆ ಅದರಲ್ಲಿ. ನಾನು ಮೊದಲು ಕೆಲಸಕ್ಕೆ ಹೋಗ್ತಾ ಇದ್ದೆ, ಸೊ ಆವಾಗ ತೊಗೊಂಡಿರೋ ಬಟ್ಟೆ ಎಲ್ಲ ಜಾಸ್ತಿ ಇವೆ. ಆ್ಯಕ್ಚುಲಿ ಕೆಲಸಕ್ಕೆ ಹೋಗ್ತಾ ಇದ್ದರೆ ಈ ಬಟ್ಟೆಗಳೆಲ್ಲ ಇಷ್ಟು ನೀಟಾಗಿ ಇಟ್ಕೊಳ್ತಾ ಇರಲಿಲ್ಲ. ಸೊ ಈ ಹೆಣ್ಣಿಂದ ಒಂದು ಶುರುವಾಯಿತು ಜೋಗಳ. ಗೋಡ್ರೇಜಲ್ಲಿ ನನಗೆ ಒಂದು ಸೈಡ್ ಮಾತ್ರ ಕೊಟ್ಟಿದ್ದಾರೆ ನಮ್ಮ ಮನೆಯವರು, ಇನ್ನೊಂದು ಸೈಡ್ ಅವ್ರ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಪಕ್ಕದ ರಾಜ್ಯಕ್ಕೂ ಕೂಡ ಆಕ್ರಮಣ ಮಾಡೋಣ ಸದ್ಯದಲ್ಲೇ, ನೋಡುವ ಈ ಆಸ್ತಿನೂ ನಮ್ಮದೇ ಆಗುತ್ತಾ ಅಂತ. ಇಲ್ಲಿ ಬಂದುಬಿಟ್ಟು ಅವರ ಬನಿಯನ್ಸ್ಗಳನ್ನೆಲ್ಲ ಹ್ಯಾಂಗ್ ಮಾಡಿದ್ದೀನಿ. ಇದೆಲ್ಲ ಅವರ ಶರ್ಟ್ಗಳು, ಪ್ಯಾಂಟ್ಗಳನ್ನೆಲ್ಲ ಕೆಳಗಡೆ ಇಟ್ಟಿದ್ದೆ. ಹಾಗೆ ಸಾಕ್ಸ್, ಬೆಲ್ಟ್ ಹಾಗೆ ಒಂದು ಸ್ವೆಟರ್ ಕೂಡ ಇದೆ ಅಲ್ಲಿ. ಕೆಳಗಡೆ ಜೀನ್ಸ್ ಪ್ಯಾಂಟ್ ಹಾಗೆ ಮನೆ ಹತ್ರ ಹಾಕೋ ಚಡ್ಡಿಗಳನ್ನೆಲ್ಲ, ಶಾರ್ಟ್ಸ್ಗಳನ್ನೆಲ್ಲ ಇಟ್ಟಿದ್ದೀನಿ. ಸೊ ಈ ರೀತಿಯಾಗಿದೆ. ಅವರ ಯೂನಿಫಾರ್ಮ್ ಕೂಡ ಅಲ್ಲೇ ಇದೆ. ಸೊ ಇಲ್ಲಿ ಒಂದು ಬುಕ್ಕನ್ನು ಇಟ್ಟಿದ್ದೀನಿ. ಸೊ ಅದರಲ್ಲಿ ಮಂತ್ಲಿ ಖರ್ಚು ಹಾಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತೆಲ್ಲ ಬರೆದಿಟ್ಟಿದ್ದೀನಿ. ಮುಂದೆ ಸಾಧ್ಯವಾದರೆ ಅದನ್ನ ಕೂಡ ಶೇರ್ ಮಾಡ್ಕೊಳ್ತೀನಿ. ಕೆಳಗಡೆ ಡ್ರವರಲ್ಲಿ ಎಕ್ಸ್ಟ್ರಾ ಗ್ಲಾಸಿಂದ ಕಪ್ ಎಲ್ಲ ಇತ್ತು, ಅದನ್ನ ಇಟ್ಕೊಂಡಿದ್ದೀನಿ. ಹಾಗೆ ಅವ್ರ ರೈನ್ ಕೋಟ್ಗಳೆಲ್ಲ ಇದ್ವು. ಕೆಲವೊಂದು ಇಂಪಾರ್ಟೆಂಟ್ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸಬರು ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನಿಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಬಾಯ್.